ಭಾರತೀಯ ನೌಕಾಸೇನೆಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ಹೊಂದಿರುವಂತಹ ಟುಪ್ಲೋ 142M ಇದೀಗ ಕಾರವಾರದ ವಾರ್ಷಿಪ್ ಮ್ಯೂಸಿಯಂನ ಆವರಣದಲ್ಲಿ ಮ್ಯೂಸಿಯಂ ಆಗಿ ಪರಿವರ್ತನೆಗೊಂಡಿರುವಂಥದ್ದು. ಬಹಳ ವಿಶೇಷವಾಗಿ ಇವತ್ತು ಆ ವಿಮಾನವನ್ನು ಓಡಿಸಿದಂತಹ ಪೈಲಟ್ ಅವರು ಇಲ್ಲಿ ಬಂದಿದ್ದಾರೆ, ಅದನ್ನು ಗಮನಿಸ್ಬೋದು. ಇದು ಕಾರವಾರದಲ್ಲಿರುವಂಥ 142M ಟುಪ್ಲೋ ಏರ್ಕ್ರಾಫ್ಟ್. ಇದು ಕಳೆದ ಕೆಲ ದಿನಗಳ ಹಿಂದಷ್ಟೇ ಇದು ಉದ್ಘಾಟನೆಗೊಂಡಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಒಂದು ವಿಮಾನವನ್ನು ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ. ಇವತ್ತು ಭಾಳ ವಿಶೇಷ ಅಂತ ಹೇಳಿದ್ರೆ, ಇವತ್ತು ಇದನ್ನು ಫ್ಲೈ ಮಾಡಿದಂತಹ ಅಧಿಕಾರಿ ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಸರ್, ಈಗ ಏನು ಅನ್ಸುತ್ತೆ ಸರ್, ಕಾರವಾರದಲ್ಲಿ ತಾವು ಫ್ಲೈ ಮಾಡಿದಂಥ 142 ಟುಪ್ಲೋ 142M ಈಗ ಮ್ಯೂಸಿಯಂ ಆಗಿ ಪರಿವರ್ತನೆಗೊಂಡಿದೆ. ನೀವು ನೋಡಿದ ತಕ್ಷಣ ಏನು ಅನಿಸುತ್ತೆ ಸರ್? ನನಗೆ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ನನಗೆ ಇಲ್ಲಿ ಇದೆ ಅಂತ ಜ್ಞಾನ ಇರಲಿಲ್ಲ. ನಾನು ಸೈಕಲ್ ಜಾಥಾದಲ್ಲಿ ಬಂದೆ, ಇದು ಮ್ಯೂಸಿಯಂ ನೋಡಿ ಹೋಗೋಣ ಅಂತ ವಾರ್ ಮೆಮೋರಿಯಲ್ ಅಂತ ಹೇಳಿದರು. ಕಡೆಗೆ ನಮ್ಮ ಲಾಸ್ಟ್ ಇವೆಂಟ್ ಅಂತ ಇಲ್ಲಿ ಬಂದು ನೋಡಿದಾಗ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ಈ ಏರ್ಕ್ರಾಫ್ಟ್ ಜೊತೆ ನನಗೆ 10 ವರ್ಷದ ಸಂಬಂಧ ಇದೆ. ನಾನು 2000 ಗಂಟೆ ಹಾರಿದ್ದೀನಿ ಫ್ಲೈಟ್ ಇಂಜಿನಿಯರ್ ಅಂತ. ಈಗಿದು ಫಸ್ಟ್ ಟೈಮ್ ರಷ್ಯಾದಿಂದ ಬಂದಾಗಿನಿಂದ ಕೂಡಿ ಪೂರ್ತಿ ಇದುವರೆಗೂ ನನಗೆ ಇದ್ರ ಜೊತೆ ಸಂಬಂಧ ಇದೆ. ಅದಕ್ಕೆ ತುಂಬ ಖುಷಿ ಆಯಿತು ನೋಡಿ. ಸರ್, ಹೇಗೆ ಸರ್ವಿಸ್ ಮಾಡುವಾಗ ಏನು ಅನಿಸುತ್ತೆ ಸರ್? ಇದ್ರ ಮೇಲೆ ಹೋಗಬೇಕಿದ್ರೆ ಏನು ಅನಿಸುತ್ತೆ? ಇದು ತುಂಬ ಒಳ್ಳೆಯ ಏರ್ಕ್ರಾಫ್ಟು, ಮೋಸ್ಟ್ ರಿಲಯಬಲ್ ಆ್ಯಂಡ್ ಮೋಸ್ಟ್ ಫಿಯರ್ಡ್ ಆ್ಯಂಟಿ ಏರ್ ಸಬ್ಮರೀನ್ ಏರ್ಕ್ರಾಫ್ಟ್ ಇನ್ ದ ವರ್ಲ್ಡ್. ಅಮೇರಿಕನ್ಸ್ ಕೂಡ ಇದಕ್ಕೆ ತುಂಬ ಹೆದರ್ತಾ ಇದ್ದರು. ಯಾಕಂದರೆ ಇದು ಫ್ಲೈ ಮಾಡುವಾಗ ಇದು ಕೌಂಟ್ರಾ ರೊಟೇಟಿಂಗ್ ಇರೋದರಿಂದ ಇದನ್ನು ಕೆಳಗಿನ ಸಬ್ಮರೀನ್ಸ್ಗೂ ಇದನ್ನು ಡಿಟೆಕ್ಟ್ ಮಾಡೋದು ತುಂಬ ಕಷ್ಟ. ನಾರ್ಮಲ್ ಜೆಟ್ ಇಂಜಿನ್ಸ್ ಇದ್ದರೆ ಅವ್ರು ಅದನ್ನು ಡಿಟೆಕ್ಟ್ ಮಾಡೋದು ಸ್ವಲ್ಪ ಸುಲಭ ಅಂತಾರೆ. ಅದಕ್ಕೆ ನಾವು ಇದಕ್ಕೆ ಪ್ರೊಪೆಲ್ಲರ್ ಏರ್ಕ್ರಾಫ್ಟಿಗೆ ಹೋಗಿತ್ತು ಇಂಡಿಯನ್ ನೇವಿ. ಇಟ್ ವಾಸ್ ವೆರಿ ವೆರಿ ಇಫೆಕ್ಟಿವ್ ಆ್ಯಂಟಿ ಸಬ್ಮರೀನ್ ಪ್ಲ್ಯಾಟ್ಫಾರ್ಮ್. ತುಂಬ ಖುಷಿ ಆಗ್ತದೆ ಸರ್, ತುಂಬ ಜನ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ. ಹೌದು, ತುಂಬ ಅಂಥ ಏರ್ಕ್ರಾಫ್ಟ್ ಇದೆ. ಇದು ಪೂರ್ತಿ 1988 ಹಿಡಿದು 2016ವರೆಗೆ, ಅಂದರೆ 28 ವರ್ಷ ನಾವು ದೇಶ ಸೇವೆ ಮಾಡಿದೆ. 8 ಏರ್ಕ್ರಾಫ್ಟ್ ಇತ್ತು. ಎಷ್ಟೋ ಸಾವಿರ, 50-60 ನನಗೊಂದು ನೆನಪಿಲ್ಲ, ಅಷ್ಟು ಸಾವಿರ ಅವರ್ಸ್ ಗಂಟೆ ಇದು ಹಾರಿದೆ. ನಾನೇ 2000 ಗಂಟೆ ಹಾರಿದ್ದೀನಿ. ತುಂಬ ಒಳ್ಳೆ ಜನರನ್ನು ಕೂಡ ರೆಡಿ ಮಾಡಿದರೆ ನೀವು ಇದನ್ನು. ಅದನ್ನು ಟ್ರೈನಿಂಗ್ ನಾನು ಸೀನಿಯರ್ ಆದಮೇಲೆ ಇನ್ಸ್ಟ್ರಕ್ಟರ್ ಅಂತ ಆಗಿಬಿಡ್ತಾರೆ. ಇನ್ಸ್ಟ್ರಕ್ಟರ್ ಆದಮೇಲೆ ಮತ್ತೆ ಮುಂದಿನವರಿಗೆ ಟ್ರೈನ್ ಮಾಡಬೇಕಲ್ಲ. ನಾನು ಆಗಿನ ಟೈಮ್ಗೆ ಎಲ್ಲರಿಗಿಂತ ಜಾಸ್ತಿ ಟ್ರೈನೀಸ್ಗೆ ನಾನು ಟ್ರೈನ್ ಮಾಡಿದ್ದೆ. ಅದಕ್ಕೆ ತುಂಬ ಖುಷಿ ಆಗುತ್ತೆ. ಒಟ್ಟಿನಲ್ಲಿ ಈ ಒಂದು ಟುಪ್ಲೋ 142M ಈಗ ಏರ್ಕ್ರಾಫ್ಟನ್ನು ಫ್ಲೈ ಮಾಡಿದಂತಹ ಅಧಿಕಾರಿ ಇದೀಗ ಕಾರವಾರಕ್ಕೆ ಬಂದು ತುಂಬ ಖುಷಿ ಪಟ್ಟಿದ್ದಾರೆ. ಅವರು ಸೀನಿಯರ್ ಆದಮೇಲೆ ಹಲವು ಜನರಿಗೆ ಇದರ ಬಗ್ಗೆ ಟ್ರೈನಿಂಗನ್ನು ಕೂಡ ನಾವು ಕೊಟ್ಟಿದ್ದೀವಿ, ತುಂಬ ಹೆಮ್ಮೆ ಆಗ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಭಾರತೀಯ ನೌಕಾಸೇನೆಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ಹೊಂದಿರುವಂತಹ ಟುಪ್ಲೋ 142M ಇದೀಗ ಕಾರವಾರದ ವಾರ್ಷಿಪ್ ಮ್ಯೂಸಿಯಂನ ಆವರಣದಲ್ಲಿ ಮ್ಯೂಸಿಯಂ ಆಗಿ ಪರಿವರ್ತನೆಗೊಂಡಿರುವಂಥದ್ದು. ಬಹಳ ವಿಶೇಷವಾಗಿ ಇವತ್ತು ಆ ವಿಮಾನವನ್ನು ಓಡಿಸಿದಂತಹ ಪೈಲಟ್ ಅವರು ಇಲ್ಲಿ ಬಂದಿದ್ದಾರೆ, ಅದನ್ನು ಗಮನಿಸ್ಬೋದು. ಇದು ಕಾರವಾರದಲ್ಲಿರುವಂಥ 142M ಟುಪ್ಲೋ ಏರ್ಕ್ರಾಫ್ಟ್. ಇದು ಕಳೆದ ಕೆಲ ದಿನಗಳ ಹಿಂದಷ್ಟೇ ಇದು ಉದ್ಘಾಟನೆಗೊಂಡಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಒಂದು ವಿಮಾನವನ್ನು ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ. ಇವತ್ತು ಭಾಳ ವಿಶೇಷ ಅಂತ ಹೇಳಿದ್ರೆ, ಇವತ್ತು ಇದನ್ನು ಫ್ಲೈ ಮಾಡಿದಂತಹ ಅಧಿಕಾರಿ ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಸರ್, ಈಗ ಏನು ಅನ್ಸುತ್ತೆ ಸರ್, ಕಾರವಾರದಲ್ಲಿ ತಾವು ಫ್ಲೈ ಮಾಡಿದಂಥ 142 ಟುಪ್ಲೋ 142M ಈಗ ಮ್ಯೂಸಿಯಂ ಆಗಿ ಪರಿವರ್ತನೆಗೊಂಡಿದೆ. ನೀವು ನೋಡಿದ ತಕ್ಷಣ ಏನು ಅನಿಸುತ್ತೆ ಸರ್? ನನಗೆ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ನನಗೆ ಇಲ್ಲಿ ಇದೆ ಅಂತ ಜ್ಞಾನ ಇರಲಿಲ್ಲ. ನಾನು ಸೈಕಲ್ ಜಾಥಾದಲ್ಲಿ ಬಂದೆ, ಇದು ಮ್ಯೂಸಿಯಂ ನೋಡಿ ಹೋಗೋಣ ಅಂತ ವಾರ್ ಮೆಮೋರಿಯಲ್ ಅಂತ ಹೇಳಿದರು. ಕಡೆಗೆ ನಮ್ಮ ಲಾಸ್ಟ್ ಇವೆಂಟ್ ಅಂತ ಇಲ್ಲಿ ಬಂದು ನೋಡಿದಾಗ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ಈ ಏರ್ಕ್ರಾಫ್ಟ್ ಜೊತೆ ನನಗೆ 10 ವರ್ಷದ ಸಂಬಂಧ ಇದೆ. ನಾನು 2000 ಗಂಟೆ ಹಾರಿದ್ದೀನಿ ಫ್ಲೈಟ್ ಇಂಜಿನಿಯರ್ ಅಂತ. ಈಗಿದು ಫಸ್ಟ್ ಟೈಮ್ ರಷ್ಯಾದಿಂದ ಬಂದಾಗಿನಿಂದ ಕೂಡಿ ಪೂರ್ತಿ ಇದುವರೆಗೂ ನನಗೆ ಇದ್ರ ಜೊತೆ ಸಂಬಂಧ ಇದೆ. ಅದಕ್ಕೆ ತುಂಬ ಖುಷಿ ಆಯಿತು ನೋಡಿ. ಸರ್, ಹೇಗೆ ಸರ್ವಿಸ್ ಮಾಡುವಾಗ ಏನು ಅನಿಸುತ್ತೆ ಸರ್? ಇದ್ರ ಮೇಲೆ ಹೋಗಬೇಕಿದ್ರೆ ಏನು ಅನಿಸುತ್ತೆ? ಇದು ತುಂಬ ಒಳ್ಳೆಯ ಏರ್ಕ್ರಾಫ್ಟು, ಮೋಸ್ಟ್ ರಿಲಯಬಲ್ ಆ್ಯಂಡ್ ಮೋಸ್ಟ್ ಫಿಯರ್ಡ್ ಆ್ಯಂಟಿ ಏರ್ ಸಬ್ಮರೀನ್ ಏರ್ಕ್ರಾಫ್ಟ್ ಇನ್ ದ ವರ್ಲ್ಡ್. ಅಮೇರಿಕನ್ಸ್ ಕೂಡ ಇದಕ್ಕೆ ತುಂಬ ಹೆದರ್ತಾ ಇದ್ದರು. ಯಾಕಂದರೆ ಇದು ಫ್ಲೈ ಮಾಡುವಾಗ ಇದು ಕೌಂಟ್ರಾ ರೊಟೇಟಿಂಗ್ ಇರೋದರಿಂದ ಇದನ್ನು ಕೆಳಗಿನ ಸಬ್ಮರೀನ್ಸ್ಗೂ ಇದನ್ನು ಡಿಟೆಕ್ಟ್ ಮಾಡೋದು ತುಂಬ ಕಷ್ಟ. ನಾರ್ಮಲ್ ಜೆಟ್ ಇಂಜಿನ್ಸ್ ಇದ್ದರೆ ಅವ್ರು ಅದನ್ನು ಡಿಟೆಕ್ಟ್ ಮಾಡೋದು ಸ್ವಲ್ಪ ಸುಲಭ ಅಂತಾರೆ. ಅದಕ್ಕೆ ನಾವು ಇದಕ್ಕೆ ಪ್ರೊಪೆಲ್ಲರ್ ಏರ್ಕ್ರಾಫ್ಟಿಗೆ ಹೋಗಿತ್ತು ಇಂಡಿಯನ್ ನೇವಿ. ಇಟ್ ವಾಸ್ ವೆರಿ ವೆರಿ ಇಫೆಕ್ಟಿವ್ ಆ್ಯಂಟಿ ಸಬ್ಮರೀನ್ ಪ್ಲ್ಯಾಟ್ಫಾರ್ಮ್. ತುಂಬ ಖುಷಿ ಆಗ್ತದೆ ಸರ್, ತುಂಬ ಜನ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ. ಹೌದು, ತುಂಬ ಅಂಥ ಏರ್ಕ್ರಾಫ್ಟ್ ಇದೆ. ಇದು ಪೂರ್ತಿ 1988 ಹಿಡಿದು 2016ವರೆಗೆ,
ಅಂದರೆ 28 ವರ್ಷ ನಾವು ದೇಶ ಸೇವೆ ಮಾಡಿದೆ. 8 ಏರ್ಕ್ರಾಫ್ಟ್ ಇತ್ತು. ಎಷ್ಟೋ ಸಾವಿರ 50-60 ನನಗೊಂದು ನೆನಪಿಲ್ಲ, ಅಷ್ಟು ಸಾವಿರ ಅವರ್ಸ್ ಗಂಟೆ ಇದು ಹಾರಿದೆ. ನಾನೇ 2000 ಗಂಟೆ ಹಾರಿದ್ದೀನಿ. ತುಂಬ ಒಳ್ಳೆ ಜನರನ್ನು ಕೂಡ ರೆಡಿ ಮಾಡಿದ್ರೆ ನೀವು ಇದನ್ನು. ಅದೊಂದು ಟ್ರೈನಿಂಗ್. ನಾನು ಸೀನಿಯರ್ ಆದಮೇಲೆ ಇನ್ಸ್ಟ್ರಕ್ಟರ್ ಅಂತ ಆಗಿಬಿಡ್ತಾರೆ. ಇನ್ಸ್ಟ್ರಕ್ಟರ್ ಆದಮೇಲೆ ಮತ್ತೆ ಮುಂದಿನವರಿಗೆ ಟ್ರೈನ್ ಮಾಡಬೇಕಲ್ಲ. ನಾನು ಆಗಿನ ಟೈಮ್ಗೆ ಎಲ್ಲರಿಗಿಂತ ಜಾಸ್ತಿ ಟ್ರೈನೀಸ್ಗೆ ನಾನು ಟ್ರೈನ್ ಮಾಡಿದ್ದೆ. ಅದಕ್ಕೆ ತುಂಬ ಖುಷಿ ಆಗುತ್ತೆ. ಒಟ್ಟಿನಲ್ಲಿ ಈ ಒಂದು ಟುಪ್ಲೋ 142M ಈಗ ಏರ್ಕ್ರಾಫ್ಟನ್ನು ಫ್ಲೈ ಮಾಡಿದಂತಹ ಅಧಿಕಾರಿ ಇದೀಗ ಕಾರವಾರಕ್ಕೆ ಬಂದು ತುಂಬ ಖುಷಿ ಪಟ್ಟಿದ್ದಾರೆ. ಅವರು ಸೀನಿಯರ್ ಆದಮೇಲೆ ಹಲವು ಜನರಿಗೆ ಇದರ ಬಗ್ಗೆ ಟ್ರೈನಿಂಗನ್ನು ಕೂಡ ನಾವು ಕೊಟ್ಟಿದ್ದೀವಿ, ತುಂಬ ಹೆಮ್ಮೆ ಆಗ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಭಾರತೀಯ ನೌಕಾ ಸೇನೆಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ಹೊಂದಿರುವಂತಹ ಟುಪ್ಲೋ 142M ಇದೀಗ ಕಾರವಾರದ ವಾರ್ಷಿಪ್ ಮ್ಯೂಸಿಯಂನ ಆವರಣದಲ್ಲಿ ಮ್ಯೂಸಿಯಂ ಆಗಿ ಪರಿವರ್ತನೆಗೊಂಡಿರುವಂಥದ್ದು. ಬಹಳ ವಿಶೇಷವಾಗಿ ಇವತ್ತು ಆ ವಿಮಾನವನ್ನು ಓಡಿಸಿದಂತಹ ಪೈಲಟ್ ಅವರು ಇಲ್ಲಿ ಬಂದಿದ್ದಾರೆ, ಅದನ್ನು ಗಮನಿಸ್ಬೋದು. ಇದು ಕಾರವಾರದಲ್ಲಿರುವಂಥ 142M ಟುಪ್ಲೋ ಏರ್ಕ್ರಾಫ್ಟ್. ಇದು ಕಳೆದ ಕೆಲ ದಿನಗಳ ಹಿಂದಷ್ಟೇ ಇದು ಉದ್ಘಾಟನೆಗೊಂಡಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಒಂದು ವಿಮಾನವನ್ನು ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ. ಇವತ್ತು ಭಾಳ ವಿಶೇಷ ಅಂತ ಹೇಳಿದ್ರೆ, ಇವತ್ತು ಇದನ್ನು ಫ್ಲೈ ಮಾಡಿದಂತಹ ಅಧಿಕಾರಿ ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಸರ್, ಈಗ ಏನು ಅನ್ಸುತ್ತೆ ಸರ್, ಕಾರವಾರದಲ್ಲಿ ತಾವು ಫ್ಲೈ ಮಾಡಿದಂಥ 142 ಟುಪ್ಲೋ 142M ಈಗ ಮ್ಯೂಸಿಯಂ ಆಗಿ ಪರಿವರ್ತನೆಗೊಂಡಿದ್ದೀವಿ. ನೀವು ನೋಡಿದ ತಕ್ಷಣ ಏನು ಅನಿಸುತ್ತೆ ಸರ್? ನನಗೆ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ನನಗೆ ಇಲ್ಲಿ ಇದೆ ಅಂತ ಜ್ಞಾನ ಇರಲಿಲ್ಲ. ನಾನು ಸೈಕಲ್ ಜಾಥಾದಲ್ಲಿ ಬಂದೆ. ಇದು ಮ್ಯೂಸಿಯಂ ನೋಡಿ ಹೋಗೋಣ ಅಂತ, ವಾರ್ ಮೆಮೋರಿಯಲ್ ಅಂತ ಹೇಳಿದರು. ಕಡೆಗೆ ನಮ್ಮ ಲಾಸ್ಟ್ ಇವೆಂಟ್ ಅಂತ ಇಲ್ಲಿ ಬಂದು ನೋಡಿದಾಗ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ಈ ಏರ್ಕ್ರಾಫ್ಟ್ ಜೊತೆ ನನಗೆ 10 ವರ್ಷದ ಸಂಬಂಧ ಇದೆ. ನಾನು 2000 ಗಂಟೆ ಹಾರಿದ್ದೀನಿ, ಫ್ಲೈಟ್ ಇಂಜಿನಿಯರ್ ಅಂತ. ಈಗಿದು ಫಸ್ಟ್ ಟೈಮ್ ರಷ್ಯಾದಿಂದ ಬಂದಾಗಿನಿಂದ ಕೂಡಿ ಪೂರ್ತಿ ಇದುವರೆಗೂ ನನಗೆ ಇದ್ರ ಜೊತೆ ಸಂಬಂಧ ಇದೆ. ಅದಕ್ಕೆ ತುಂಬ ಖುಷಿ ಆಯಿತು ನೋಡಿ. ಸರ್, ಹೇಗೆ ಸರ್ವಿಸ್ ಮಾಡುವಾಗ ಏನು ಅನಿಸುತ್ತೆ ಸರ್? ಇದ್ರ ಮೇಲೆ ಹೋಗಬೇಕಿದ್ರೆ ಏನು ಅನಿಸುತ್ತೆ? ಇದು ತುಂಬ ಒಳ್ಳೆಯ ಏರ್ಕ್ರಾಫ್ಟು, ಮೋಸ್ಟ್ ರಿಲಯಬಲ್ ಆ್ಯಂಡ್ ಮೋಸ್ಟ್ ಫಿಯರ್ಡ್ ಆ್ಯಂಟಿ ಸಬ್ಮರೀನ್ ಏರ್ಕ್ರಾಫ್ಟ್ ಇನ್ ದ ವರ್ಲ್ಡ್. ಅಮೇರಿಕನ್ಸ್ ಕೂಡ ಇದಕ್ಕೆ ತುಂಬ ಹೆದರ್ತಾ ಇದ್ದರು. ಯಾಕಂದರೆ ಇದು ಫ್ಲೈ ಮಾಡುವಾಗ ಇದು ಕೌಂಟ್ರಾ ರೊಟೇಟಿಂಗ್ ಇರೋದರಿಂದ ಇದನ್ನು ಕೆಳಗಿನ ಸಬ್ಮರೀನ್ಸ್ಗೂ ಇದನ್ನು ಡಿಟೆಕ್ಟ್ ಮಾಡೋದು ತುಂಬ ಕಷ್ಟ. ನಾರ್ಮಲ್ ಜೆಟ್ ಇಂಜಿನ್ಸ್ ಇದ್ದರೆ ಅವ್ರು ಅದನ್ನು ಡಿಟೆಕ್ಟ್ ಮಾಡೋದು ಸ್ವಲ್ಪ ಸುಲಭ ಅಂತಾರೆ. ಅದಕ್ಕೆ ನಾವು ಇದಕ್ಕೆ ಪ್ರೊಪೆಲ್ಲರ್ ಏರ್ಕ್ರಾಫ್ಟಿಗೆ ಹೋಗಿತ್ತು ಇಂಡಿಯನ್ ನೇವಿ. ಇಟ್ ವಾಸ್ ವೆರಿ ವೆರಿ ಇಫೆಕ್ಟಿವ್ ಆ್ಯಂಟಿ ಸಬ್ಮರೀನ್ ಪ್ಲ್ಯಾಟ್ಫಾರ್ಮ್. ತುಂಬ ಖುಷಿ ಆಗ್ತದೆ ಸರ್, ತುಂಬ ಜನ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ. ಹೌದು, ತುಂಬ ಅಂಥ ಏರ್ಕ್ರಾಫ್ಟ್ ಇದೆ. ಇದು ಪೂರ್ತಿ 1988 ಹಿಡಿದು 2016ವರೆಗೆ, ಅಂದರೆ 28 ವರ್ಷ ನಾವು ದೇಶ ಸೇವೆ ಮಾಡಿದೆ. 8 ಏರ್ಕ್ರಾಫ್ಟ್ ಇತ್ತು. ಎಷ್ಟೋ ಸಾವಿರ 50-60 ನನಗೊಂದು ನೆನಪಿಲ್ಲ, ಅಷ್ಟು ಸಾವಿರ ಅವರ್ಸ್ ಗಂಟೆ ಇದು ಹಾರಿದೆ. ನಾನೇ 2000 ಗಂಟೆ ಹಾರಿದ್ದೀನಿ. ತುಂಬ ಒಳ್ಳೆ ಜನರನ್ನು ಕೂಡ ರೆಡಿ ಮಾಡಿದ್ರೆ ನೀವು ಇದನ್ನು. ಅದೊಂದು ಟ್ರೈನಿಂಗ್. ನಾನು ಸೀನಿಯರ್ ಆದಮೇಲೆ ಇನ್ಸ್ಟ್ರಕ್ಟರ್ ಅಂತ ಆಗಿಬಿಡ್ತಾರೆ. ಇನ್ಸ್ಟ್ರಕ್ಟರ್ ಆದಮೇಲೆ ಮತ್ತೆ ಮುಂದಿನವರಿಗೆ ಟ್ರೈನ್ ಮಾಡಬೇಕಲ್ಲ. ನಾನು ಆಗಿನ ಟೈಮ್ಗೆ ಎಲ್ಲರಿಗಿಂತ ಜಾಸ್ತಿ ಟ್ರೈನೀಸ್ಗೆ ನಾನು ಟ್ರೈನ್ ಮಾಡಿದ್ದೆ. ಅದಕ್ಕೆ ತುಂಬ ಖುಷಿ ಆಗುತ್ತೆ. ಒಟ್ಟಿನಲ್ಲಿ ಈ ಒಂದು ಟುಪ್ಲೋ 142M ಈಗ ಏರ್ಕ್ರಾಫ್ಟನ್ನು ಫ್ಲೈ ಮಾಡಿದಂತಹ ಅಧಿಕಾರಿ ಇದೀಗ ಕಾರವಾರಕ್ಕೆ ಬಂದು ತುಂಬ ಖುಷಿ ಪಟ್ಟಿದ್ದಾರೆ. ಅವರು ಸೀನಿಯರ್ ಆದಮೇಲೆ ಹಲವು ಜನರಿಗೆ ಇದರ ಬಗ್ಗೆ ಟ್ರೈನಿಂಗನ್ನು ಕೂಡ ನಾವು ಕೊಟ್ಟಿದ್ದೀವಿ, ತುಂಬ ಹೆಮ್ಮೆ ಆಗ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಭಾರತೀಯ ನೌಕಾ ಸೇನೆಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ಹೊಂದಿರುವಂತಹ ಟುಪ್ಲೋ 142M ಇದೀಗ ಕಾರವಾರದ ವಾರ್ಷಿಪ್ ಮ್ಯೂಸಿಯಂನ ಆವರಣದಲ್ಲಿ ಮ್ಯೂಸಿಯಂ ಆಗಿ ಪರಿವರ್ತನೆಗೊಂಡಿರುವಂಥದ್ದು. ಬಹಳ ವಿಶೇಷವಾಗಿ ಇವತ್ತು ಆ ವಿಮಾನವನ್ನು ಓಡಿಸಿದಂತಹ ಪೈಲಟ್ ಅವರು ಇಲ್ಲಿ ಬಂದಿದ್ದಾರೆ, ಅದನ್ನು ಗಮನಿಸ್ಬೋದು. ಇದು ಕಾರವಾರದಲ್ಲಿರುವಂಥ 142M ಟುಪ್ಲೋ ಏರ್ಕ್ರಾಫ್ಟ್. ಇದು ಕಳೆದ ಕೆಲ ದಿನಗಳ ಹಿಂದಷ್ಟೇ ಇದು ಉದ್ಘಾಟನೆಗೊಂಡಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಒಂದು ವಿಮಾನವನ್ನು ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ. ಇವತ್ತು ಭಾಳ ವಿಶೇಷ ಅಂತ ಹೇಳಿದ್ರೆ, ಇವತ್ತು ಇದನ್ನು ಫ್ಲೈ ಮಾಡಿದಂತಹ ಅಧಿಕಾರಿ ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಸರ್, ಈಗ ಏನು ಅನ್ಸುತ್ತೆ ಸರ್, ಕಾರವಾರದಲ್ಲಿ ತಾವು ಫ್ಲೈ ಮಾಡಿದಂಥ 142 ಟುಪ್ಲೋ 142M ಈಗ ಮ್ಯೂಸಿಯಂ ಆಗಿ ಪರಿವರ್ತನೆಗೊಂಡಿದ್ದೀವಿ. ನೀವು ನೋಡಿದ ತಕ್ಷಣ ಏನು ಅನಿಸುತ್ತೆ ಸರ್? ನನಗೆ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ನನಗೆ ಇಲ್ಲಿ ಇದೆ ಅಂತ ಜ್ಞಾನ ಇರಲಿಲ್ಲ. ನಾನು ಸೈಕಲ್ ಜಾಥಾದಲ್ಲಿ ಬಂದೆ. ಇದು ಮ್ಯೂಸಿಯಂ ನೋಡಿ ಹೋಗೋಣ ಅಂತ, ವಾರ್ ಮೆಮೋರಿಯಲ್ ಅಂತ ಹೇಳಿದರು. ಕಡೆಗೆ ನಮ್ಮ ಲಾಸ್ಟ್ ಇವೆಂಟ್ ಅಂತ ಇಲ್ಲಿ ಬಂದು ನೋಡಿದಾಗ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ಈ ಏರ್ಕ್ರಾಫ್ಟ್ ಜೊತೆ ನನಗೆ 10 ವರ್ಷದ ಸಂಬಂಧ ಇದೆ.
ನಾನು 2000 ಗಂಟೆ ಹಾರಿದ್ದೀನಿ ಫ್ಲೈಟ್ ಇಂಜಿನಿಯರ್ ಅಂತ. ಈಗಿದು ಫಸ್ಟ್ ಟೈಮ್ ರಷ್ಯಾದಿಂದ ಬಂದಾಗಿನಿಂದ ಕೂಡಿ ಪೂರ್ತಿ ಇದುವರೆಗೂ ನನಗೆ ಇದ್ರ ಜೊತೆ ಸಂಬಂಧ ಇದೆ. ಅದಕ್ಕೆ ತುಂಬ ಖುಷಿ ಆಯಿತು ನೋಡಿ. ಸರ್ ಹೇಗೆ ಸರ್ವಿಸ್ ಮಾಡುವಾಗ ಏನು ಅನಿಸುತ್ತೆ ಸರ್, ಇದ್ರ ಮೇಲೆ ಹೋಗಬೇಕಿದ್ರೆ ಏನು ಅನಿಸುತ್ತೆ? ಇದು ತುಂಬ ಒಳ್ಳೆಯ ಏರ್ಕ್ರಾಫ್ಟು, ಮೋಸ್ಟ್ ರಿಲಯಬಲ್ ಆ್ಯಂಡ್ ಮೋಸ್ಟ್ ಫಿಯರ್ಡ್ ಆ್ಯಂಟಿ ಏರ್ ಸಬ್ಮರೀನ್ ಏರ್ಕ್ರಾಫ್ಟ್ ಇನ್ ದ ವರ್ಲ್ಡ್. ಅಮೇರಿಕನ್ಸ್ ಕೂಡ ಇದಕ್ಕೆ ತುಂಬ ಹೆದರ್ತಾ ಇದ್ದರು. ಯಾಕಂದರೆ ಇದು ಫ್ಲೈ ಮಾಡುವಾಗ ಇದು ಕೌಂಟ್ರಾ ರೊಟೇಟಿಂಗ್ ಇರೋದರಿಂದ ಇದನ್ನು ಕೆಳಗಿನ ಸಬ್ಮರೀನ್ಸ್ಗೂ ಇದನ್ನು ಡಿಟೆಕ್ಟ್ ಮಾಡೋದು ತುಂಬ ಕಷ್ಟ. ನಾರ್ಮಲ್ ಜೆಟ್ ಇಂಜಿನ್ಸ್ ಇದ್ದರೆ ಅವ್ರು ಅದನ್ನು ಡಿಟೆಕ್ಟ್ ಮಾಡೋದು ಸ್ವಲ್ಪ ಸುಲಭ ಅಂತಾರೆ. ಅದಕ್ಕೆ ನಾವು ಇದಕ್ಕೆ ಪ್ರೊಪೆಲ್ಲರ್ ಏರ್ಕ್ರಾಫ್ಟಿಗೆ ಹೋಗಿತ್ತು ಇಂಡಿಯನ್ ನೇವಿ. ಇಟ್ ವಾಸ್ ವೆರಿ ವೆರಿ ಇಫೆಕ್ಟಿವ್ ಆ್ಯಂಟಿ ಸಬ್ಮರೀನ್ ಪ್ಲ್ಯಾಟ್ಫಾರ್ಮ್. ತುಂಬ ಖುಷಿ ಆಗ್ತದೆ ಸರ್, ತುಂಬ ಜನ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ. ಹೌದು, ತುಂಬ ಅಂಥ ಏರ್ಕ್ರಾಫ್ಟ್ ಇದೆ. ಇದು ಪೂರ್ತಿ 1988 ಹಿಡಿದು 2016ವರೆಗೆ, ಅಂದರೆ 28 ವರ್ಷ ನಾವು ದೇಶ ಸೇವೆ ಮಾಡಿದೆ. 8 ಏರ್ಕ್ರಾಫ್ಟ್ ಇತ್ತು. ಎಷ್ಟೋ ಸಾವಿರ, 50-60 ನನಗೊಂದು ನೆನಪಿಲ್ಲ, ಅಷ್ಟು ಸಾವಿರ ಅವರ್ಸ್ ಗಂಟೆ ಇದು ಹಾರಿದೆ. ನಾನೇ 2000 ಗಂಟೆ ಹಾರಿದ್ದೀನಿ. ತುಂಬ ಒಳ್ಳೆ ಜನರನ್ನು ಕೂಡ ರೆಡಿ ಮಾಡಿದರೆ ನೀವು ಇದನ್ನು. ಅದನ್ನು ಟ್ರೈನಿಂಗ್ ನಾನು ಸೀನಿಯರ್ ಆದಮೇಲೆ ಇನ್ಸ್ಟ್ರಕ್ಟರ್ ಅಂತ ಆಗಿಬಿಡ್ತಾರೆ. ಇನ್ಸ್ಟ್ರಕ್ಟರ್ ಆದಮೇಲೆ ಮತ್ತೆ ಮುಂದಿನವರಿಗೆ ಟ್ರೈನ್ ಮಾಡಬೇಕಲ್ಲ. ನಾನು ಆಗಿನ ಟೈಮ್ಗೆ ಎಲ್ಲರಿಗಿಂತ ಜಾಸ್ತಿ ಟ್ರೈನೀಸ್ಗೆ ನಾನು ಟ್ರೈನ್ ಮಾಡಿದ್ದೆ. ಅದಕ್ಕೆ ತುಂಬ ಖುಷಿ ಆಗುತ್ತೆ. ಒಟ್ಟಿನಲ್ಲಿ ಈ ಒಂದು ಟುಪ್ಲೋ 142M ಈಗ ಏರ್ಕ್ರಾಫ್ಟನ್ನು ಫ್ಲೈ ಮಾಡಿದಂತಹ ಅಧಿಕಾರಿ ಇದೀಗ ಕಾರವಾರಕ್ಕೆ ಬಂದು ತುಂಬ ಖುಷಿ ಪಟ್ಟಿದ್ದಾರೆ. ಅವರು ಸೀನಿಯರ್ ಆದಮೇಲೆ ಹಲವು ಜನರಿಗೆ ಇದರ ಬಗ್ಗೆ ಟ್ರೈನಿಂಗನ್ನು ಕೂಡ ನಾವು ಕೊಟ್ಟಿದ್ದೀವಿ, ತುಂಬ ಹೆಮ್ಮೆ ಆಗ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.